ಗಣೇಶ ವಿಸರ್ಜನಾ ಕಾರ್ಯಕ್ರಮದ ಶೋಭಾಯಾತ್ರೆ ಇತ್ತು. ಅದಕ್ಕೆ ಮುಖ್ಯ ಭಾಷಣಕಾರನಾಗಿ ಬರಬೇಕು ಅಂತ ಹೇಳಿ ಸಮಿತಿಯ ಸದಸ್ಯರು, ನಮ್ಮ ಸನ್ಮಾನ್ಯ ಸಂಸದರು, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸರ್ ಅವರು, ನಮ್ಮ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಹಾಗೂ ಉಳಿದವರೆಲ್ಲ ನನಗೆ ಕೇಳಿದ್ರು. ನಾನು ಬಂದು ಇವತ್ತು ಅಲ್ಲಿ ಭಾಷಣವನ್ನು ಮಾಡಿದೆ. ಅದಾದ ನಂತರ ಸ್ನೇಹಿತರಾಗಿರುವಂತಹ ಇದೇ ಊರಿನವರಾದಂತಹ ಖ್ಯಾತ ಪತ್ರಕರ್ತರು ಆಗಿರುವ ಅಜಿತ್ ಅವರು ನಮ್ಮ ಊರಿಗೆ ಬನ್ನಿ, ಇಲ್ಲಿ ಈ ಚಪ್ಪಿ ಗಣಪತಿ ಭಾಳ ಪಾಪ್ಯುಲರ್ ಇದು ಅಂತ ಹೇಳಿದರು. ನಾನು ಅಜಿತ್ ಅವ್ರು ನೋಡಲಿಕ್ಕೆ ಅಂತ ಬಂದೆ. ಆದರೆ ಈ ಊರಿಗೆ ಬಂದಾಗ ಸಾವಿರಾರು ಜನ ಭಕ್ತರನ್ನು ನೋಡುವಂಥ ಅವಕಾಶ ಸಿಕ್ತು. ಯಾಕೆಂದರೆ ದೇವರಿಗೆ ಅಷ್ಟೊಂದು ಮಹಿಮೆ ಇರೋದಕ್ಕೆ ಭಕ್ತರ ದೊಡ್ಡ ಸಂಖ್ಯೆಯನ್ನು ನಾವು ಕಾಣ್ಬೋದಾಗಿದೆ. ನಾನಿಲ್ಲಿ ಸಿದ್ಧಿವಿನಾಯಕನ ಇದು ಒಂದು ಕುಟುಂಬಕ್ಕೆ ಸೀಮಿತವಾದಂತಹ ಗಣೇಶ ಪ್ರತಿಷ್ಠಾಪನೆಯಾಗಿದೆ. ಆದರೆ ಗಣೇಶನ ಯಾರು ಭಕ್ತಿಯಿಂದ ಬಂದು ಪ್ರಾರ್ಥಿಸ್ತಾರೋ ಅವರ ಇಚ್ಛೆಗಳು ನೆರವೇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಜನ ಇಲ್ಲಿ ಬರ್ತಾ ಇದ್ದಾರೆ. ಆ ನಂಬಿಕೆ ಅನ್ನೋದು ಗಟ್ಟಿಯಾದಾಗ ಮಾತ್ರ ಮುಂದಿನ ವರ್ಷ ಮತ್ತೆ ಜನ ಬರೋಕ್ಕೆ ಸಾಧ್ಯ. ಸತತವಾಗಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ವರಸಿದ್ಧಿ ವಿನಾಯಕ ಎಲ್ಲರ ಇಚ್ಛೆಯನ್ನು ಈಡೇರಿಸ್ತಾ ಇದ್ದೇನೆ ಅಂತ ಅರ್ಥ. ನಾನು ವಿಘ್ನ ನಿವಾರಕನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಮಸ್ತ ಹಿಂದೂ ಬಾಂಧವರಲ್ಲಿ ಧರ್ಮನಿಷ್ಠೆಯನ್ನು, ರಾಷ್ಟ್ರಪ್ರೇಮವನ್ನು, ಬದ್ಧತೆಯನ್ನು, ಒಗ್ಗಟ್ಟನ್ನು ಕೊಡಲಿ ಅಂತ ಇದೇ ನನ್ನ ವೈಯಕ್ತಿಕ ಪ್ರಾರ್ಥನೆ. ನನಗೆ ಜನ ನೋಡಿದರೆ ಖುಷಿ. ಯಾಕೆಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಭಾರತೀಯತೆ, ಭಾರತೀಯ ಅಂತಸತ್ವ, ಭಾರತೀಯ ನಂಬಿಕೆಯ ಪದ್ಧತಿ ಏನಿದೆಯಲ್ಲ ಅದಕ್ಕೆ ಭಾಳ ದೊಡ್ಡ ಒತ್ತು ಸಿಕ್ಕಿದೆ. ಇವತ್ತು ನಮ್ಮ ಜನ ನಮ್ಮ ಆಚಾರ ವಿಚಾರಗಳನ್ನು, ಪೂಜಾ ವಿಧಾನಗಳನ್ನೇ ಮೂಗು ಮುರಿತಾ ಇದ್ದಂಥ ಕಾಲವನ್ನೂ ನಾನು ನೋಡಿ ಬಂದೆ. ಆದರೆ ಇವತ್ತು ಅತಿ ಹೆಚ್ಚು ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ದೇವರಲ್ಲಿ ನಂಬಿಕೆ ಇಡುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಅದ್ರ ಜೊತೆಗೆ ಧರ್ಮದ ಬಗ್ಗೆನೂ ಅಷ್ಟೇ ಬದ್ಧತೆಯನ್ನು ಜನ ಇಟ್ಕೊಂಡ್ರೆ ಖಂಡಿತ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾಗುತ್ತೆ. ದಸರಾ ಉದ್ಘಾಟನೆ ಕರೆದಿರುವಂತದ್ದು ಏನು ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗ್ತಾ ಇದೆ ಅಂತ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಕನ್ನಡವನ್ನ ಭುವನೇಶ್ವರಿಯಾಗಿ ನೋಡೋದಕ್ಕೆ ನಮಗೆ ಮುಸಲ್ಮಾನರಿಗೆ ಬಹಳ ಕಷ್ಟವಾಗುತ್ತೆ. ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡುವ ಮುಖಾಂತರವಾಗಿ ನಮ್ಮನ್ನು ದೂರ ಇಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಬಾನು ಮುಷ್ತಾಕ್ ಅವರೇ. ಕೊಡಗಿನ ಬ್ರಹ್ಮಗಿರಿನಲ್ಲಿ ಹುಟ್ಟುವಂತಹ ನದಿ ಅದು ಕಾವೇರಿಯಾಗಿ ಹರಿತಾಳೆ. ಅದು ಕೂಡ ದೈವಿ ಸ್ವರೂಪನೇ. ನಮ್ಮಲ್ಲಿ ಯಾವುದೋ ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತೀವಿ ನಾವು. ಅಂದರೆ ಸಪ್ತ ನದಿಗಳು, ಸಪ್ತ ಋಷಿಗಳು ಮತ್ತು ಎಲ್ಲ ನದಿಗಳನ್ನು, ಕೃಷ್ಣ ಮತ್ತು ಬ್ರಹ್ಮಪುತ್ರವನ್ನು ಬಿಟ್ಟರೆ ಎಲ್ಲ ನದಿಗಳನ್ನು ಕೂಡ ಸ್ತ್ರೀ ಸ್ವರೂಪಿಯಾಗಿ ದೈವಿ ಅಂದರೆ ದೇವಿಯಾಗಿ ನಾವು ನೋಡ್ತೀವಿ. ಹಾಗಾದರೆ ಈ ನಮ್ಮ ಮೂಲ ಸಂಸ್ಕೃತಿ ಪ್ರತೀಕವಾಗಿರಲ್ಲ. ಇದರಿಂದ ಈ ನೀರಿಂದಲೂ ನಿಮ್ಮನ್ನು ಹೊರಗಡೆ ಇಟ್ಟಿದ್ದೀವ. ಅದು ಕುಡಿಯುವಾಗ ನಿಮಗೆ ನೀರಿನ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತಾ? ಅದ್ರ ಜೊತೆಗೆ ಕಡೆಯದಾಗಿ ನಿಮ್ಮನ್ನು ಒಂದು ಕೇಳ್ತೀನಿ ಬಾನು ಮುಷ್ತಾಕ್ ಅವರೇ, ಇಫ್ತಾರ್ ಕೂಟಕ್ಕೆ ಹಿಂದೂಗಳು, ಅದು ಸಿದ್ದರಾಮಯ್ಯ ಅವರು ಹೋಗಲಿ, DK ಶಿವಕುಮಾರ್ ಅವರು ಹೋಗಲಿ, ಹೋದ ಕೂಡಲೇ ಅವರಿಗೆ ಬಿರಿಯಾನಿ ಹಾಕೋ ಮೊದಲು ತಲೆಗೆ ಟೋಪಿ ಹಾಕ್ತೀರಿ, ಮಂಡಿ ಯೂರಿಸಿ ಬೊಗಸೆ ಇಟ್ಟು ಪ್ರಾರ್ಥನೆ ಮಾಡಿಸ್ತೀರಿ. ಬಾನು ಮುಷ್ತಾಕ್ ಅವರೇ, ಇಫ್ತಾರ್ ಕೂಟಕ್ಕೆ ಬಂದವರಿಗೆ ತಲೆ ಟೋಪಿ ಹಾಕ್ತಿರಲ್ವಾ, ಅದೇ ಥರನೇ ನಿಮಗೆ ತಾಯಿ ಚಾಮುಂಡಿಯ ಹಬ್ಬವಾಗಿರುವಂತಹ ದಸರಾದ ಉದ್ಘಾಟನೆಗೆ ಬರಬೇಕು ಅಂತಂದರೆ ಹಿಂದೂ ವಿಧಿವಿಧಾನದ ಪ್ರಕಾರವಾಗಿ ನೀವು ಕೂಡ ಸೀರೆ ಇಟ್ಟು, ಹಣೆಗೆ ಕುಂಕುಮವನ್ನು ಇಟ್ಟು, ಮಲ್ಲಿಗೆಯನ್ನು ಮುಡಿದು ಬಂದು ಉದ್ಘಾಟನೆಯನ್ನು ಮಾಡಿ ನಮಗೇನು ತಕರಾರಿಲ್ಲ.